ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲಿಶು ವ್ಲಾಗ್ಸ್. ಇವತ್ತು ನಾನು 2 ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಇಲ್ಲ ನನಗೆ ಸ್ಯಾರಿ ಉಡ್ಸೋಕೆ ಬರಲ್ಲ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಾನು 2 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಎರಡೂ ಕೂಡ ಒಂದೊಂದು ಮೀಟ್ರ್ ಇದೆ. ಒಂದು ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಇನ್ನೊಂದು ಡಿಸೈನ್ ಇದೆ. ಈಗ ಫಸ್ಟು ಇದೇನು ಗೋಲ್ಡ್ ಕಲರ್ ಬ್ಲೌಸ್ ಇದೆಯಲ್ಲ, ಇದನ್ನು ಪ್ಲೀಟ್ಸ್ ಮಾಡ್ಕೊಳ್ಳೋಣ. ಇಲ್ಲೇನು ಬಾರ್ಡ್ರ್ ಕಾಣ್ತಾ ಇದೆಯಲ್ಲ, ಆ ಸೈಜಲ್ಲಿ ನಾನು ಪ್ಲೇಟ್ಸ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಚಿಕ್ಕದಾಗಿ ಮಾಡ್ಕೋಬೇಕು, ಆಗಲೇ ತುಂಬ ನೆರಿಗೆ ಬರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಉಡಿಸಿದಾಗ. ತುಂಬ ದೊಡ್ಡ ಆದರೆ ಇದು ಸ್ಯಾರಿ ಅಲ್ವಲ್ಲ, ಹಾಗಾಗಿ ತುಂಬ ಚಿಕ್ಕದಾಗಿ ಈ ಥರ ನೀಟಾಗಿ ಮಾಡ್ಕೋಬೇಕು. ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡು ಆದಮೇಲೆ ಈ ಥರ ಎಲ್ಲ ಪ್ಲೀಟ್ಸ್ಗಳ್ನೂ ಕೂಡ ನೀಟಾಗಿ ಸರಿ ಮಾಡಿಕೊಂಡು ಎರಡೂ ಕಡೆ ಸಮವಾಗಿರೋ ಥರ ಮಧ್ಯದಲ್ಲಿ ಒಂದು ಕ್ಲಿಪ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಸೇಫ್ಟಿ ಪಿನ್ ಆದರೂ ಹಾಕ್ಕೊಳ್ಳಿ. ನಾನು ಸೇಫ್ಟಿ ಪಿನ್ ಹಾಕುತ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ನಾನು ಮಿಡಲಲ್ಲಿ ಸೇಫ್ಟಿ ಪಿನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ ಇದೆಯಲ್ಲ, ಆ ನರಿಗೆ ಕೂಡ ನೀಟಾಗಿ ಸರಿ ಮಾಡಿಕೊಂಡು ಇಲ್ಲಿ ಕೂಡ ಸೇಫ್ಟಿ ಪಿನ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಕ್ಲಿಪ್ ಆದರೂ ಹಾಕ್ಕೊಳ್ಳಿ. ಮಧ್ಯದಲ್ಲಿ ನಾನು ಸೇಫ್ಟಿ ಪಿನ್ ಹಾಕಿದ್ದೀನಲ್ಲ, ಹಾಗಾಗಿ ನಾನು ಸೈಡಲ್ಲಿ ಕ್ಲಿಪ್ ಹಾಕೋತಾ ಇದ್ದೀನಿ. ಇದು ಸ್ಯಾರಿ ತುಂಬ ಸಾಫ್ಟ್ ಇದೆ, ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಈ ಥರ ನೀಟಾಗಿ ಮಾಡ್ಕೊಂಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಉಡಿಸ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ, ಯಾಕೆಂದರೆ ಎಲ್ಲ ಪ್ಲೇಟ್ಸ್ಗಳು ನೀಟಾಗಿ ಕೂತಿರುತ್ತಲ್ಲ, ಹಾಗಾಗಿ. ಹಾಗೆ ಈ ಸೈಡ್ ಕೂಡ ನಾನು ಸರಿ ಮಾಡ್ಕೊಂಬಿಟ್ಟು ಕ್ಲಿಪ್ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಪ್ಲೀಟ್ಸ್ ಅಂತ. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಇಷ್ಟೇ ನೀಟಾಗಿ ಬರುತ್ತೆ. ತುಂಬ ದೊಡ್ಡದಾಗಿ ಪ್ಲೀಟ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಬ್ಲೌಸ್ ಪೀಸಿಂದ ಸ್ಯಾರಿ ಉಡಿಸ್ತಾ ಇರೋದು. ತುಂಬ ಚಿಕ್ಕದಾಗಿ ಮಾಡಿಕೊಂಡ್ರೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇನ್ನೊಂದು ಏನಿತ್ತಲ್ಲ ಬ್ಲೌಸು, ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಬ್ಲೌಸ್ ಪೀಸ್ದು ಕೂಡ ಪ್ಲೀಟ್ಸ್ ಮಾಡ್ಕೊಂಡಿದ್ದು ರೆಡಿ ಆಯಿತು. ಇದು ಸ್ವಲ್ಪ ರಫ್ ಇತ್ತು ಬ್ಲೌಸ್ ಪೀಸು, ಹಾಗಾಗಿ ನಾನು 3 ಸೈಡು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ದೀನಿ, ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಹಾಗೆ ಇಲ್ಲಿ ನಾನು ಪೀಠದ ಮೇಲೆ ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಇದ್ರ ಮೇಲೆ ಕಳಶ ಇಟ್ಕೋತಾ ಇದ್ದೀನಿ. ಕಳಶಕ್ಕೆ ನಾನು ಒಂದು ಸ್ಟಿಕ್ ಕಟ್ಕೊಂಡಿದ್ದೀನಿ. ನನ್ನ ಹತ್ರ ಸಿಲ್ವರ್ ಸ್ಟಿಕ್ ಇತ್ತು, ಅದನ್ನೇ ಕಟ್ಕೊಂಡಿದ್ದೀನಿ. ಇದೇ ಇಂಪಾರ್ಟೆಂಟು. ಈ ಸ್ಟಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಸ್ಯಾರಿ ಡ್ರಾಪ್ ಮಾಡೋಕ್ಕೆ. ಏನು ಬ್ಲೌಸ್ ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಸ್ಟಿಕ್ ಮೇಲೆ ಹಾಕೋಣ. ನೀಟಾಗಿ ಫುಲ್ಲು ಏನು ಪ್ಲೀಟ್ಸ್ ಇದೆಯಲ್ಲ, ಫುಲ್ಲು ಬ್ಲೌಸ್ ಪೀಸ್ನ ಇದೇ ಥರ ಮುಂದಕ್ಕೆ ಬಿಟ್ಕೊಳ್ಳೋಣ. ಈಗೇನು ನಾನು ಕ್ಲಿಪ್ ಹಾಕಿದ್ನಲ್ಲ, ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡಿಕೊಂಡು ಇದೇನು ಎಲ್ಲ ಪ್ಲೇಟ್ಸ್ ಇತ್ತಲ್ಲ, ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆ ಮಿಡಲಲ್ಲಿ 2 ಸೈಡು ಈ ಥರ ಬಟ್ಟೆ ತೊಗೊಂಡ್ಬಿಟ್ಟು ಏನು ಪ್ಲೀಟ್ಸ್ ಮಾಡಿದ್ವಲ್ಲ ಅದನ್ನು ತೊಗೊಂಡು ಇಲ್ಲೊಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ಕಳಶ ಇರುತ್ತಲ್ಲ, ಅದನ್ನ ಕವರ್ ಮಾಡುತ್ತೆ, ನೀಟಾಗಿ ಕಾಣುತ್ತೆ. ಪಿನ್ನು ಸೈಡಿಗೆ ಬರೋ ಥರ ನೀಟಾಗಿ ಹಾಕ್ಕೊಳ್ಳೋಣ. ಅದು ಪಿನ್ನೇನು ಕಾಣಲ್ಲ, ಎಲ್ಲ ಪ್ಲೇಟ್ಸಿಂದ ಕವರ್ ಆಗುತ್ತಲ್ಲ, ಹಾಗಾಗಿ ಅದೇನು ಕಾಣಲ್ಲ. ಈಗ ಎಲ್ಲ ನರಿಗೆಗಳೇನಿದೆಯಲ್ವ, ಅದನ್ನು ನೀಟಾಗಿ ಸರಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಬ್ಲೌಸ್ ಪೀಸ್ ಏನಿತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ಅಲಂಕಾರ ಮಾಡ್ಕೊಳ್ಳೋಣ. ಈ ಬ್ಲೌಸ್ ಪೀಸ್ ಏನಿದೆ ಇದನ್ನು ತುಂಬ ಮುಂದೆ ಬಿಟ್ಕೋಬೇಡಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟು ಮಾತ್ರ ಬಿಟ್ಕೊಳ್ಳಿ, ಅರ್ಧ ಮಾತ್ರ ಬಿಟ್ಕೊಳ್ಳಿ.
ಫುಲ್ ಬಿಟ್ಕೊಂಡ್ಬಿಟ್ರೆ ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಏನಿದೆ ಅದೆಲ್ಲ ಕವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟು ಮಾತ್ರ ಬಿಟ್ಕೋಬೇಕು. ಹಾಗೆ ನಾನೇನು 3 ಸೈಡು ಸೇಫ್ಟಿ ಪಿನ್ ಹಾಕಿದ್ನಲ್ಲ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. 2 ಸೈಡ್ ಮಾತ್ರ ರಿಮೂವ್ ಮಾಡ್ತಾಯಿದ್ದೀನಿ. ಮಿಡಲಲ್ಲಿ ಏನಿರುತ್ತೋ ಸೇಫ್ಟಿ ಪಿನ್ನು ಅದು ಹಾಗೇ ಇರಲಿ. ಹಾಗೆ ಇದೇನು ಪ್ಲೇಟ್ಸ್ ಇದೆಯಲ್ವ ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಒಂದು ದಾರ ತೊಗೊಂಡು ಮಧ್ಯದಲ್ಲಿ ಕಟ್ಕೊಳ್ಳೋಣ. ನಾವು ಯಾವ ಥರ ಸೊಂಟದ ಪಟ್ಟಿ ಕಟ್ತೀವಲ್ಲ ಅದೇ ಥರ ನೀಟಾಗಿ ಕಟ್ಕೊಳ್ಳೋಣ. ಇದು ಬಿನ್ಗೆ ಕೆಳಭಾಗಕ್ಕೆ ಬರುತ್ತೆ ಏನು ಕಟ್ಕೋತೀವಲ್ಲ ಅದು. ಹಾಗಾಗಿ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ನೀವು ಈ ದಾರ ಕಟ್ಕೊಂಡಿದ್ದಾದಮೇಲೆ ಮತ್ತೆ ಪ್ಲೇಟ್ಸ್ ಎಲ್ಲ ನೀಟಾಗಿ ಸರಿ ಮಾಡ್ಕೋಬೇಕಾಗತ್ತೆ. 2 ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಮಾಡಿರೋವಂಥ ಸ್ಯಾರಿ ಡ್ರ್ಯಾಪಿಂಗ್ ಮುಗ್ದಿದೆ. ಈಗ ನಿಮ್ಗೆ ಇಷ್ಟವಾಗಿರೋ ಜ್ಯುವೆಲರಿ ಯೂಸ್ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ಕೊಳ್ಳಿ. ನೋಡಿದ್ರಲ್ಲ 2 ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಯಾವ ಥರ ಅಲಂಕಾರ ಮಾಡ್ಬೋದು ಅಂತ. ಸೇಮ್ ಸೀರೆ ಉಡಿಸ್ದಾಗೆ ಕಾಣ್ತಾ ಇದೆ ಲಕ್ಷ್ಮೀ ದೇವಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.